ಗಜಬೋ ಮಜ ಭಾರತ. ಬಂದ ನೋಡೋ ಎಂತೆಂತವ್ರಿಗೋ ಸಾವು ಬರ್ತದ ಈ ನನ್ನ ಮಕ್ಳಿಗೆ ಬರಲ್ಲ. ಮಗ ಯಾಕೋ ಡಲ್ ಆಗಿದ್ಯಾ? ಮಗ ನನ್ಗೆ ಈ ಜನ್ಮದಲ್ಲಿ ಮದ್ವೆ ಆಗಲ್ಲ ಕಣ್ರು. ಆಪರೇಷನ್ ಆಯ್ತೇನೋ? ಇಲ್ವಾ? ಆಗಿಲ್ವಾ? ನೀನೇ ಹೇಳು, ಈ ಹುಡುಗರಿಗೂ ಇರೋ ವ್ಯತ್ಯಾಸ ಏನ? ಏನು ಇಲ್ಲ ಮಗ, ಹುಡುಗರು ಗಡ್ಡ ತೆಗೆದ್ರೆ 5 ವರ್ಷ ಹಿಂದ್ ಬರ್ತಾರೆ, ಹುಡುಗಿಯರ್ ಮೇಕಪ್ ತೆಗೆದ್ರೆ 10 ವರ್ಷ ಮುಂದೆ ಹೋಗ್ತಾರೆ. ಕರೆಕ್ಟ್ ಮಗ, ಕರೆಕ್ಟ್. ಲೈನ್ ಹೊಡಿತಿದ್ದವಳು ಬಿಟ್ಟು ಇವಳು ಒಪ್ಕೊಂಡಿದೆ, ಆದ್ರೂ ಕೊನೆ ಮೂಮೆಂಟ್ ಅಲ್ಲಿ ಕೈ ಕೊಟ್ಬಿಟ್ಲು ಕಣ. ಹಾಗಾದ್ರೆ ಈ ಸಲನು ಆ ಹುಡುಗಿ ಸೆಟ್ ಆಗಿಲ್ಲ. ಈ ಹುಡುಗಿರ್ದು ಏನೋ ಪ್ರಾಬ್ಲಮ್? ಆಲ್ರೆಡಿ ಇಲ್ವಂತೆ. ಈ ಹುಡುಗರು ಹಂಗೆ ಕಣ, ಮುಖ ನೋಡಿ ಮನೆ ಹಾಕ್ತಾರೆ. ಇಡೀ ಟೇಪ್ ಬಾಕ್ಸ್ ಇರುತ್ತೆ ಗೊತ್ತಾ, ತೆಗೆದಾಗ ಅದ್ರ ಮೆಜರ್ಮೆಂಟ್ 12 ಇರುತ್ತಂತ ಅವಕ್ಕೇನೋ ಗೊತ್ತು, ಇಟ್ಕೋ. ಏನೋಪ್ಪ, ನನಗಂತೂ ನಿದ್ದೆ ಬರ್ತಾ ಇದೆ, ನಾನು ಮಲಗ್ತೀನಿ. ನೀವು ಬೆಳಗಾನೆ ಮಾತಾಡ್ತೀರಿ, ಮಾತಾಡಿ. ಕಾರ್ತಿ ಬಾ ಮಲ್ಗನ. ಯಾರ ಬಾಗ್ಲು ಬಡಿತಾರ, ಹೋಗಿ ನೋಡು. ನೋಡ್ಲಾ? ಆಯ್ತು ಬಿಡು. ಯಾಕೆ ರೂಮಲ್ಲಿ ಮಲ್ಗದ್ಬಿಟ್ಟು ಇಲ್ಲಿ ಮಲಗ್ತಾ ಇದೆಯಾ? ನಿನ್ ಜೊತೆ ಮಲಗಿದ್ರೆ ಬೆಚ್ಚಗಿರುತ್ತ ಕಣ. ಸರಿ ಸರಿ, ವಿಡಿಯಾದ್ರೂ ತೋರ್ಸು. ಓನರ್ ಬರ್ತಾ ಇದ್ದಾನೆ ಕಣೋ. ಓನರ? ನೀವ್ ಯಾಕ್ರೆ ಹಿಂಗ್ ಓಡ್ತಿದ್ದೀರಾ? ಬಾಡಿಗೆ ಕಟ್ಟಿಲ್ಲ ಕಣ. ನಾನ್ ಕೊಟ್ನಾನ? ನೀನ್ ಕೊಟ್ಟೆ. ನಾವು ಕೊಟ್ವಾ? ಎಣ್ಣೆ ಕಾಣ್ತಿರೋ ತಲೆಗಳು, ಸೋಪ್ ಕಾಣ್ತಿರೋ ಮುಖಗಳು, ಪೇಸ್ಟ್ ಕಾಣ್ತಿರೋ ಹಲಗಳು, ಅದೇ 3 ಮಂಗ್ಯನ ಮಕ್ಕಳುಗಳು, ಅದೇ ಹಳೆ ಓನರ್ಗಳು. ಮಕ್ಕಳ್ರಿ ಏನ್ ಜೀರಿಗೆ ಹಾಕತ್ರೇನಿಲ್ಲ? ಇಲ್ಲ, ಮಲ್ಕೊಳಕ್ ರೆಡಿ ಮಾಡ್ತಾ ಇದ್ವಿ. ಬಾಡಿಗೆ ಕಟ್ಟಿಲ್ಲ, ಅದ್ ಹೆಂಗ್ರಲೇ ನಿದ್ದೆ ಬರ್ತದ ನಿಮ್ಗ? ಅದೇ ಫೀಲಿಂಗ್ ಅಲ್ಲಿ ದಿನಾ ಅಳುತ್ತಾ ಮಲಗ್ತೀವಿ ಸರ್. ಮಾಡ್ತೀರಿ ಮಕ್ಕಳ್ರೆ? ಒಂದ್ ನೀರ್ ಬಿಲ್ ಕಟ್ಟಿಲ್ಲ, ಬಾಡಿಗೆ ಕಟ್ಟಿಲ್ಲ, ಏನ್ ಕಟ್ಟಿಲ್ಲ. ಲೇ ಕಬಾಡಿಗೆ ಮಳೆ ಹೊಡೆದ್ಬಿಟ್ರಿ. ಲೇ ಹೊಡಿಬೇಡ ಅಂತ ಹೇಳ್ದೆ ತಾನೆ, ಮುಂಚು ವಿಶಾಲವಾಗಿರ್ತದೆ, ಹಂಗಂತ ಬಟ್ಟೆ ಹಣ್ಗಾಗತ್ತ? ಜಾಸ್ತಿ ಮಾತಾಡ್ಬೇಡ್ರಿ. ಈ ಕಾಲಕ್ಕ ಗುಬ್ಬಕ್ಕ ನನ್ ಕತೆ ಎಲ್ಲ ಬಾಳ ಜನರಿಗೆ ಹೇಳ್ಬಿಟ್ಟೇನಿ. ನನ್ನ ಮುಂದೆ ಬಂದಿರಿ ಇಲ್ಲಿ ಆಟ ಹಚ್ಚರಿ ಇವ್ರು. ಯಾರ್ಲೇ ತೂತ್ ಮಾಡಿದ್ದಕ್ಕ? ಅದು ಇಲಿ 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 ಇಲಿ? ನಾ ಏನ್ ಹೇಳಿದ್ ನಿಮ್ಗ? ಮೊದ್ಲ ಹೇಳಿದ್ನಿಲ್ಲ ನಿಮ್ಗ 3 ಜನ ಬಿಟ್ಟು ಒಂದ್ ನೊಣನೂ ಇರ್ಬಾರ್ದು ಅಂತ ಹೇಳಿ. ಗೊತ್ತಾತಿಲ್ಲ? ಹಂಗ ಬರ್ರಿ ಮಕ್ಕಳು. ಅಂದ್ಬಿಟ್ಟ ಏನೇನ ಮಾಡ್ತಾರೆ. ಬರ್ಲಿ ಇಲ್ಲಿ. ಏನ್ರಲ್ಲ ಇವೆಲ್ಲ? ಗಾಳಿಪಟ. ಬೇಗ ಬಂದ ಖುಷಿ ನೋಡು. ಅಲ್ಲ ಕಣೋ, ಇಷ್ಟು ಬೇಗ ಬಂದಿದ್ಯಾ? ಯಾಕೆ ಮೈಗ್ ಹುಷಾರಿಲ್ವಾ? ಜ್ವರ ಬಂದಿದ್ಯೇನೋ? ಬೇಗ ಬಂದ್ರು ಬೈತೀರಾ, ಲೇಟ್ ಆಗು ಬಂದ್ರು ಬೈತೀರಾ. ನೀವು ಹುಡುಗಿರೇ ಸರಿ ಇಲ್ಲಪ್ಪ. ಇವತ್ತು ಹೆಂಗಾದ್ರೂ ಮಾಡಿ ನಮ್ಮ ಅಪ್ಪನ ಇಂಪ್ರೆಸ್ ಮಾಡ್ಬೇಕು. ಮದ್ವೆ ಗ್ಯಾರಂಟಿ. ಫುಲ್ ರೆಡಿಯಾಗಿ ಬಂದಿದ್ದೀನಿ. ನೋಡಿದ್ರೆ ಗೊತ್ತಾಗತ್ತೆ. ಹೊಸ ಬಟ್ಟೆ ಏನೋ ಹಾಕೊಂಡಿದೀಯಾ? ಸ್ನಾನ ಮಾಡಿದೀಯಾ? ಮಾಡಿದ್ದೀನಿ. ಅದಕ್ಕೆ ಸಾಕ್ಷಿ ಏನು? ಸಾಕ್ಷಿ ನನ್ನ ಹತ್ರ ಧೈರ್ಯವಾಗಿ ಬರ್ಬೋದು. ಬಿಡಪ್ಪ, ನಮ್ಮಪ್ಪ ನೋಡಿದ್ರೆ ಅಷ್ಟೇ. ಅವ್ನ್ ಕೊಲೆ ಮಾಡ್ಬಿಡ್ತೀನಿ. ನಮ್ಮಪ್ಪನ ಎದೆ ನೋಡಿದ್ಯಾ? ರೆಡಿ. ಇವ್ರ ಅಪ್ಪನ ಮಕಾನೇ ನೋಡಕ್ಕಾಗಲ್ಲ, ಎದೆ ಎಲ್ಲಿಂದ ನೋಡೋದು? ನಮಸ್ಕಾರ ಸರ್. 25 ವರ್ಷದಿಂದ ಈ ಮನೆ ಆಗದೀನಿ. ಈ ಮನೆ ಆಗಿರೋ ನಾಯಿಗೆ ವಾಕಿಂಗ್ ಮಾಡಿಸೋದು ನಾನೇ, ಇದಕ್ಕೆ ಕರ್ಕೊಂಡು ಹೋಗೋದು ನಾನೇ. ಆರಾಮಿಲ್ಲ, ಕಪ್ಪ ಆಗ್ಯದ, ತಿಂದ್ಯಾ ಅಂತ ಕೇಳೋರಿಲ್ಲ, ಉಂಡ್ಯಾ ಅಂತ ಕೇಳೋರಿಲ್ಲ. ಅಂತದ್ರಾಗ ನೀನು ಕಾಲಿಗೆ ಬಿದ್ದು ಸರಾ ಅಂದೆಲ್ಲೋ. ಯಾವ ತಾಯಿ ಅಡದು ಮಗನಪ್ಪ ನೀನು? ನಮ್ಮನೆ ಆಳು. ನನ್ನ ಮಗನೇ. ಹೂ ಅಂದ್ರೆ ಸಾಕು, ಎಮೋಷನಲ್ ಆಗ್ಬಿಡ್ತೀಯಲ್ಲ. ನಡಿ ಒಳಗಡೆ ನಡಿಯೋ. ಎನಿಯವು ನಮಸ್ಕಾರ ಮಾಡಿದ್ಯಲ್ಲ, ಐ ಲವ್ ಯು.
ಏಯ್ ನಿನಗೆ ಅಷ್ಟು ಗೊತ್ತಾಗಲ್ವೇನೋ ಅಷ್ಟು ಅರ್ಜೆಂಟ ಒಂದ್ ಸ್ವಲ್ಪ ಪೋಕ್ಸ್ ಮೇಂಟೈನ್ ಮಾಡೋದ್ ಕಲಿ ಗೊತ್ತಾಗಲ್ವಾ ಅಪ್ಪ ಅಪ್ಪ ಅದು ಸೂರ್ಯ ನಾ ಹೇಳಿದ್ನಲ್ಲ ಸೂರ್ಯ ನಾನ್ ಸೆನ್ಸ್ ಕಾಮನ್ ಸೆನ್ಸ್ ಇಲ್ವಾ ಐ ಆಮ್ ಸೋ ಸೆನ್ಸಿಬಲ್ ದೊಡ್ಡವ್ರು ಬಂದಾಗ ನಮಸ್ಕಾರ ಮಾಡ್ಬೇಕನ್ನೋ ಒಂದ್ ಪರಿಜ್ಞಾನ ಇಲ್ಲ ನಿನಗೆ ಸಾರಿ ಸರ್ ನಮಸ್ಕಾರ. ಹಾ ಸರಿ ನಿಮ್ಮ ಹತ್ರ ನಮ್ಮ ಬಗ್ಗೆ ಸ್ವಲ್ಪ ಮಾತಾಡ್ಬೇಕಿತ್ತು. ಅದೇನಿದ್ರು ಒಂದ್ ಮಾತಲ್ಲಿ ಟಕ್ ಅಂತ ಹೋಯ್ತಾ ಇರೋ ಟಾಟಾ ಬಾಯ್. ಏ ಸೂರ್ಯ ಬ್ಯಾಡ್ ಪಂಚ್ ನಗುನೇ ಹುಟ್ಲಿಲ್ಲ. ಏಯ್ ಏನೋ ಮಾಡ್ಕೊಂಡಿದ್ಯಾ ಕಾಯಿನ್ ಕಲೆಕ್ಟರ್. ಕಾಯಿನ್ ಕಲೆಕ್ಟ್ ಅಂದ್ರೆ ಭಿಕ್ಷೆ ಎತ್ತದ ಬಸ್ ಕಂಡಕ್ಟರ್. ಫ್ಯಾಮಿಲಿ ಬಗ್ಗೆ ಹೇಳು. ನಮ್ ಫ್ಯಾಮಿಲಿ ನಮ್ ತಾತನಿಗೆ 15 ಜನ ಮಕ್ಕಳು. ತಾತ ಏನ್ ಮಾಡ್ಕೊಂಡಿದ್ರು ಪ್ರೊಡಕ್ಷನ್ ಮ್ಯಾನೇಜರ್. ಸರಿಯಾಗಿ ಪ್ರೊಡಕ್ಷನ್ ಮಾಡನ್ಬಿಡು. ಸರ್ ನಮ್ಮ ಅಪ್ಪನಿಗೆ 3 ಜನ ಸರ್. ಪರವಾಗಿಲ್ವೇ ಹೆಂಡ್ತೀರು ಒಬ್ಬೊಬ್ರಿಗೂ 3 ಜನ ಮಕ್ಕಳು. ಎಲ್ರು ಗೌರ್ಮೆಂಟ್ ಜಾಬ್ ಅಲ್ಲಿ ಸೆಟ್ಲ್ ಆಗಿದ್ದಾರೆ. ಸಿನಿಮಾ ನೋಡೋ ಹುಚ್ಚಿದ್ಯಾ ಸಿಕ್ಕಾಪಟ್ಟೆ ನೋಡ್ತೀನಿ ಸರ್. ಇಂಗ್ಲಿಷ್ ಸಿನಿಮಾ ಡೈಲಾಗ್ ಇಲ್ದೆ ಬರೀ ಸೌಂಡ್ ಇರುತ್ತಲ್ಲ ಅದ್ ನೋಡ್ತೀನಿ ಸರ್. ಅಂದ್ರೆ ಅದಲ್ಲ ಸರ್, ಈ ಚಾರ್ಲಿ ಚಾಪ್ಲಿನ್, ಮಿಸ್ಟರ್ ಬೀನ್ ಈ ತರ ನೋಡ್ತೀನಿ ಸರ್. ನೀವೇನ್ ಅನ್ಕೊಂಡ್ರ? ಏನೂ ಇಲ್ಲ ಬಿಡು. ಅಪ್ಪ ಎಲ್ಲಿಗೆ ಹೋಗ್ತಿದ್ದೀರಾ ಫನ್ ವರ್ಡ್ಗೆ. ಓ ಫನ್ ವರ್ಲ್ಡ್. ಅದು ಬಾತ್ರೂಮ್ಗೆ ಹೋಗೋಕೆ ನಮ್ಮಪ್ಪ ಹಾಗಂತಾರೆ ಬಾತ್ರೂಮಿಗೆ ಫನ್ ವರ್ಲ್ಡ್. ಹೋಗ್ಲಿ ಬಿಡು. ಲೇ ನೀಲಿ, ಹಾ. ನಿಮ್ಮಪ್ಪ ಕೋಪ ಬರ್ಸ್ಬಿಟ್ಟೆ ಅನ್ಸತ್ತಲ್ಲ. ಏ ಹಾಗೇನಿಲ್ಲ ಕಣೋ ನಾ ಅಪ್ಪನ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಯಾಕಂದ್ರೆ ಅವರು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ವಾ ಕಸ್ಟಮರ್ ಅಂದ್ರೆ ದೇವ್ರು ಅಂತಾನೆ ತಿಳ್ಕೊಂತಾರೆ ಅವ್ರಿಗೆ ಯಾರಾದ್ರೂ ಅವ್ರು ಇಷ್ಟಪಟ್ಟಿರೋ ಸ್ವೀಟ್ ತಂದ್ಕೊಟ್ರೆ ಸಾಕು ಅವ್ರನ್ನ ಪ್ರೀತಿಸ್ಬಿಡ್ತಾರೆ ಕಣೋ ನೀನ್ ಒಂದ್ ಕಾಫಿ ತಂದ್ ಕೊಡ್ಲಾ ಲೇ ಈಗ ಬರ್ಲಿ ನೋಡು ಅವ್ರನ್ನ ಹೆಂಗ್ ಇಂಪ್ರೆಸ್ ಮಾಡ್ತೀನಿ ಅಂತ. ಹೌದಾ ನೀ ಬೆಸ್ಟ್ ಆಫ್ ಲಕ್ ಇರ್ಲಿ ಬಿಡು. ನೋಡು ಅವ್ರಿಗೋಸ್ಕರ ಒಬ್ಬಟ್ಟು ತಂದಿದ್ದೀನಿ. ಒಬ್ಬಟ್ಟ ಅಯ್ಯೋ ನಾ ಒಪ್ಪಂಗ ಒಬ್ಬಟ್ಟು ಅಂದ್ರೆ ತುಂಬಾ ಇಷ್ಟ ಅದಲ್ದೆ ನಮ್ ಸೈಡ್ ಸಿಗುತ್ತಲ್ಲ ಒಬ್ಬಟ್ಟು ಅದು ಮಾತ್ರ ಇಷ್ಟ ಯಾರಾದ್ರೂ ಒಂದು ಪೀಸ್ ತಂದ್ಕೊಟ್ರೆ ಸಾಕು ಒಂದಿಷ್ಟು ಬಿಟ್ಟನಾಗೆ ಗಬ 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 ತಿಂದು ಅವ್ರನ್ನ ಪ್ರೀತಿ ಮಾಡ್ಬಿಡ್ತಾರೆ ಕಣೋ. ಹೌದೇನೆ? ಸರಿ, ಒಂದ್ ಕಪ್ ಕಾಫಿ ಮಾಡ್ಕೊಂಡ್ ಬರ್ತೀನಿ ನಾನು. ನೀಲಿ ಹಾ. ನೀ ಕಾಪಿ ಮಾಡ್ಕೊಂಡ್ ಬರೋಷ್ಟ್ರಲ್ಲಿ ನಮ್ಮ ಮಕ್ಳಿಗೆ ಏನ್ ಹೆಸರು ಇಡ್ಬೇಕು ಯಾವ ಸ್ಕೂಲ್ ಸೇರಿಸ್ಬೇಕಂತ ನಾನು ನಿಮ್ಮಪ್ಪ ಡಿಸ್ಕಷನ್ ಮಾಡ್ತಿರ್ತೀವಿ. I love you. ಏಯ್ Wow. ಅದು ಇಲ್ವಾ? ಯಾವುದು ಅದು ಸ್ವಲ್ಪ ಕೆನ್ನೆ ಮೇಲೆತ್ತು ಅಷ್ಟಲ್ಲ ಕಣ ಸ್ವಲ್ಪ ಕೊಡ್ಲಾ ಬ್ಲೂಟೂತ್ನಾಗ ಕೊಟ್ಟೋದ್ಲು. ನೆಕ್ಸ್ಟ್ ಟೈಮ್ ಸಿಗ್ಲಿ ಫುಲ್ಲು ಶೇರಿಟ್ನಾಗ ಇಸ್ಕೊಂಡ್ಬಿಡ್ತಾನೆ. ಈ ಒಬ್ಬಟ್ಟು ನನ್ನ ಮಾವನಿಗೆ ಇಷ್ಟ ಆಗಂಗಿಲ್ಲಪ್ಪ. ಏನೇ ಇದು ಒಬ್ಬಟ್ಟು ಒಳ್ಳೆ ನಾಯಿ ನಾಲ್ಗೆ ಇದ್ದಂಗಿದೆ. ಒಬ್ಬಟ್ಟು ಇಷ್ಟ ಆಗ್ಲಿಲ್ಲ ಅಂದ್ರೆ ನಾನು ಇಷ್ಟ ಇಲ್ಲ ಅಂದ್ರೆ ಮದುವೆ ಇಲ್ಲ ಅಂದ್ರೆ ಲವ್ ಫೇಲ್ಯೂರ್. ಈ ಉದ್ದ ದಾಡಿ ಬಿಡ್ಬೇಕು. ಈ ಮುಸುಡಿಗೆ ದಾಡಿ ಬೇರೆ ಸೆಟ್ ಆಗಲ್ವೇ? ಆ ಶಾಪ್ಗೆ ಸ್ವೀಟ್ ಶಾಪಿಗೆ ಫೋನ್ ಮಾಡ್ತೀನಿ. ಹಲೋ ಹಲೋ ನಾನು ಮಹೇಶ್ ಮಾತಾಡೋದು ಹೇಳಿ. ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವೀಟ್ ಶಾಪಾ? ಹೌದು. ಏಯ್ ಅರ್ಧ ಗಂಟೆಯಿಂದ ನಿಮ್ಮ ಅಂಗಡಿಲಿ ಒಬ್ಬಟ್ಟು ತಗೊಂಡೆ. ಒಬ್ಬಟ್ಟೇನ ಅದು ಒಳ್ಳೆ ನಾಯಿ ನಾಲ್ಗೆ ಇದ್ದಂಗಿದೆ. ಸರ್ ಸಲ್ಮಾನ್ ಖಾನ್ಗೆ ಮದ್ವೆ ಸೆಟ್ ಆಗ್ಬೋದು, ರಾಘವೇಂದ್ರನ್ಗೆ ಹುಡುಗನ್ ಕ್ಯಾರೆಕ್ಟರ್ ಸೆಟ್ ಆಗ್ಬೋದು, ಆದ್ರೆ ನಮ್ ಸ್ಪೀಡ್ ಕೆಡೋಕೆ ಸಾಧ್ಯನೇ ಇಲ್ಲ. ನೀನ್ ಗಂಡಾಗಿರಕ್ಕೂ ಸಾಧ್ಯನೇ ಇಲ್ಲ. ಹ್ಞೂ ಸರ್ ಎಸ್ ಸರ್. ಯಾರು ಬಾಸ್ ಏನಂತೆ? ಬೆಳಿಗ್ಗೆ 6 ಗಂಟೆಗೆ ಬರ್ಬೇಕಂತೆ. ಯಾಕಂತೆ? ಜೊತೆಲಿ 15 ಜನ ಇಲ್ಲ ಒಟ್ಟಿಗೆ ಬಾ ಉಜ್ಜನ ಅಂದ್ರು. ನೀನು ಉಜ್ಜಲ್ವಲ್ಲ ಉತ್ತೀಯಾ? ಏಯ್ ನನ್ನ ಪ್ರೆಸ್ಸಲ್ಲೇ ಉತ್ತ ನೀನು. ಸರಿ ಮಜಾ ಭಾರತ ಚಾಂದನಿಗೆ ಲವ್ ಲೆಟರ್ ಕೊಡ್ತೀನಿ ಅಂದಲ್ಲ, ಕೊಟ್ಟೆನಾ? ಓ ಮಗ ನೀನ್ ಹೇಳಿದ್ಯಲ್ಲ ಕಬ್ಬಣ ಕಾದಾಗ್ಲೇ ತಟ್ಟಬೇಕು ಅಂತ, ಅದಕ್ಕೆ ಮೊನ್ನೆ ಅವಳಿಗೆ ಹಿಸ್ಟ್ರಿ ಎಕ್ಸಾಮ್ ಇದ್ದಾಗ ಹಂಗೆ ಲವ್ ಲೆಟರ್ ಎತ್ಕೊಟ್ಟೆ. ಅವಳು ಎಷ್ಟು ಬರ್ಗೆಟ್ಟಿದ್ಲು ಅಂದ್ರೆ ಆ ಲವ್ ಲೆಟರ್ನೇ ಕಾಪಿ ಚೀಟಿ ಅಂತ ಆನ್ಸರ್ ಸೀಟಲ್ಲಿ ಬಟ್ಟಿ ಇಳಿಸ್ಬಿಟ್ಟು ಅವಳು. ಆಮೇಲೆ ಏನಾಯ್ತು? ಆಮೇಲೆ ಏನಾಗುತ್ತೆ 100ಕ್ಕೆ 100 ಮಾರ್ಕ್ಸು ಬಂತು. ಅದೇಂಗೋ? ಆ ಪೇಪರ್ ವ್ಯಾಲ್ಯೂಯೇಷನ್ ಮಾಡ್ತಿದ್ನಲ್ಲ ಅವನು ಇವಳಿಗಿಂತ ಬರ್ಗೆಟ್ಟಿದ್ನಂತೆ, ಇವಳಿಗೆ ಡೌ ಹೊಡಿತಿದ್ದ. ನಗಾಡ್ಬೇಡ ನೀನು, ಹೊಟ್ಟೆ ಉರಿತಾ ಇದೆ. ನಿನ್ ಕತೆ ಹೆಂಗಾಯ್ತು ಅಂದ್ರೆ ಬೀಡ ಕೊಟ್ಟು ಉಗಿ ಅಂದಂಗಾಯ್ತು. ಈ ರಾಜ ಎಲ್ಲ ಕಾಣಿಸ್ತಾನ ಇಲ್ಲ. ಅವನ್ ಕತೆ ಬಿಡು, ನೀನೇನ್ ಮೇಕಪ್ ಹಾಕೊಂಡ್ ಮಲಗ್ತಾ ಇದೀಯಾ? ಕನ್ಸಲ್ಲಿ ಹೀರೋಯಿನ್ಗಳು ಬರಲ್ವೇನೋ? ಹೀರೋಯಿನ್ ಬದಲು ಅವ್ರ ಗಂಡಂದ್ರು ಬಂದ್ರೆ ಮೇಕಪ್ ಒರೆಸ್ಕೊತೀನಿ. ಬಂದ ನೋಡೋ ಎಂತೆಂತವ್ರಿಗೋ ಸಾವು ಬರ್ತದ, ಈ ನನ್ನ ಮಕ್ಳಿಗೆ ಬರಲ್ಲ. ಮಗ ಯಾಕೋ ಡಲ್ ಆಗಿದ್ಯಾ? ಮಗ ನನ್ಗೆ ಈ ಜನ್ಮದಲ್ಲಿ ಮದ್ವೆ ಆಗಲ್ಲ ಕಣ್ರು. ಆಪರೇಷನ್ ಆಯ್ತೇನೋ? ಇಲ್ವಾ?
ಆಗಿಲ್ವಾ? ಲೇ ನೀನು ಹೇಳು, ಈ ಹುಡುಗರಿಗೂ ಇರೋ ವ್ಯತ್ಯಾಸ ಏನಾ? ಏನು ಇಲ್ಲ ಮಗ, ಹುಡುಗರು ಗಡ್ಡ ತೆಗೆದ್ರೆ 5 ವರ್ಷ ಹಿಂದ್ ಬರ್ತಾರೆ, ಹುಡುಗಿಯರ್ ಮೇಕಪ್ ತೆಗೆದ್ರೆ 10 ವರ್ಷ ಮುಂದೆ ಹೋಗ್ತಾರೆ. ಕರೆಕ್ಟ್ ಮಗ, ಕರೆಕ್ಟ್. ಲೈನ್ ಹೊಡಿತಿದ್ದವಳು ಬಿಟ್ಟು ಇವಳು ಒಪ್ಕೊಂಡಿದೆ, ಆದ್ರೂ ಕೊನೆ ಮೂಮೆಂಟ್ ಅಲ್ಲಿ ಕೈ ಕೊಟ್ಬಿಟ್ಲು ಕಣ. ಹಾಗಾದ್ರೆ ಈ ಸಲನು ಆ ಹುಡುಗಿ ಸೆಟ್ ಆಗಿಲ್ಲ. ಈ ಹುಡುಗಿರ್ದು ಏನೋ ಪ್ರಾಬ್ಲಮ್? ಆಲ್ರೆಡಿ ಇಲ್ವಂತೆ. ಈ ಹುಡುಗರು ಹಂಗೆ ಕಣ, ಮುಖ ನೋಡಿ ಮನೆ ಹಾಕ್ತಾರೆ. ಇಡೀ ಟೇಪ್ ಬಾಕ್ಸ್ ಇರುತ್ತೆ ಗೊತ್ತಾ, ತೆಗೆದಾಗ ಅದ್ರ ಮೆಜರ್ಮೆಂಟ್ 12 ಇರುತ್ತಂತ ಅವಕ್ಕೇನೋ ಗೊತ್ತು, ಇಟ್ಕೋ. ಏನೋಪ್ಪ, ನನಗಂತೂ ನಿದ್ದೆ ಬರ್ತಾ ಇದೆ, ನಾನು ಮಲಗ್ತೀನಿ. ನೀವು ಬೆಳಗಾನೆ ಮಾತಾಡ್ತೀರಿ, ಮಾತಾಡಿ. ಲೋ ಕಾರ್ತಿ, ಬಾ ಮಲ್ಗನ. ಯಾರ ಬಾಗ್ಲು ಬಡಿತಾರ, ಹೋಗಿ ನೋಡು. ನೋಡ್ಲಾ? ಆಯ್ತು ಬಿಡು. ಯಾಕೆ ರೂಮಲ್ಲಿ ಮಲ್ಗದ್ಬಿಟ್ಟು ಇಲ್ಲಿ ಮಲಗ್ತಾ ಇದ್ಯಾ? ನಿನ್ ಜೊತೆ ಮಲಗಿದ್ರೆ ಬೆಚ್ಚಗಿರುತ್ತ ಕಣ. ಸರಿ ಸರಿ, ವಿಡಿಯೋದ್ರ ತೋರ್ಸು. ಲೈ ಓನರ್ ಬರ್ತಾ ಇದ್ದಾನೆ ಕಣೋ. ಓನರ? ನೀವ್ ಯಾಕೆ ಹಿಂಗ್ ಓಡ್ತಿದ್ದೀರಾ? ಬಾಡಿಗೆ ಕಟ್ಟಿಲ್ಲ ಕಣ. ನಾನು ಕೊಟ್ನಾನ. ನೀನ್ ಕೊಟ್ಟೆ. ನಾವು ಕೊಟ್ವಾ? ಎಣ್ಣೆ ಕಾಣ್ತಿರೋ ತಲೆಗಳು, ಸೋಪ್ ಕಾಣ್ತಿರೋ ಮುಖಗಳು, ಪೇಸ್ಟ್ ಕಾಣ್ತಿರೋ ಹಲುಗಳು, ಅದೇ 3 ಮಂಗ್ಯನ ಮಕ್ಕಳುಗಳು, ಅದೇ ಹಳೆ ಓನರ್ಗಳು. ಹೂಗಳು. ಮಕ್ಕಳ್ರಿ ಏನ್ ಜೀರಿಗೆ ಹಾಕತ್ರೇನಿಲ್ಲ? ಇಲ್ಲ, ಮಲ್ಕೊಳಕ್ ರೆಡಿ ಮಾಡ್ತಾ ಇದ್ವಿ. ಬಾಡಿಗೆ ಕಟ್ಟಿಲ್ಲ, ಅದ್ ಹೆಂಗ್ರಲೇ ನಿದ್ದೆ ಬರ್ತದ ನಿಮ್ಗ? ಅದೇ ಫೀಲಿಂಗ್ ಅಲ್ಲಿ ದಿನಾ ಅಳುತ್ತಾ ಮಲಗ್ತೀವಿ ಸರ್. ಮಾಡ್ತೀರಿ ಮಕ್ಕಳ್ರೆ? ಒಂದ್ ನೀರ್ ಬಿಲ್ ಕಟ್ಟಿಲ್ಲ, ಬಾಡಿಗೆ ಕಟ್ಟಿಲ್ಲ, ಏನ್ ಕಟ್ಟಿಲ್ಲ. ಲೇ ಕಬಾಡಿಗೆ ಮಳೆ ಹೊಡೆದ್ಬಿಟ್ರಿ. ಲೇ ಹೊಡಿಬೇಡ ಅಂತ ಹೇಳ್ದೆ ತಾನೆ, ಮುಂಚು ವಿಶಾಲವಾಗಿರ್ತದೆ, ಹಂಗಂತ ಬಟ್ಟೆ ಹಣ್ಗಾಗತ್ತ? ಜಾಸ್ತಿ ಮಾತಾಡ್ಬೇಡ್ರಿ. ಈ ಕಾಲಕ್ಕ ಗುಬ್ಬಕ್ಕ ನನ್ ಕತೆ ಎಲ್ಲ ನಾ ಬಾಳ ಜನರಿಗೆ ಹೇಳ್ಬಿಟ್ಟೇನಿ. ನನ್ನ ಮುಂದೆ ಬಂದಿರಿ ಇಲ್ಲಿ ಆಟ ಹಚ್ಚಾರಿ ಇವ್ರು. ಲೇ ಯಾರ್ಲೇ ತೂತ್ ಮಾಡಿದ್ದಕ್ಕ? ಅದು ಇಲಿ 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 ಇಲಿ? ನಾ ಏನ್ ಹೇಳಿದ್ ನಿಮ್ಗ? ಮೊದ್ಲೇ ಹೇಳಿದ್ ನಿಲ್ ನಿಮ್ಗ 3 ಜನ ಬಿಟ್ಟು ಒಂದ್ ನೊಣನೂ ಇರ್ಬಾರ್ದು ಅಂತ ಹೇಳಿ. ಗೊತ್ತಾತಿಲ್ಲ? ಹಂಗ ಬರ್ರಿ ಮಕ್ಕಳು. ಅಂದ್ಬಿಟ್ಟ ಏನೇನ ಮಾಡ್ತಾರ. ಬರ್ಲಿ ಇಲ್ಲಿ. ಏನ್ರಲ್ಲ ಇವೆಲ್ಲ? ಗಾಳಿಪಟ. ಇಲ್ಲೇ ಕೊಣಗ್ ಹಾಕಿರಿ. ನಾವ್ ಹಾಕಲ್ವಲ್ಲ. ಅಲ್ಲ ಬಾಗಿಲುದ್ದಾಗ ಒಣಗ್ ಹಾಕ್ತಿರಲ್ಲ ನೀವು. ಅಲ್ಲಿ ನಿಮ್ದದಲ್ಲ. ನಾ ಪಟಾಪಟಿ ಚಡ್ಡಿ ಹಾಕೊಳದ ಬಂದು ಬಿಡ್ತಾರಲ್ಲ ಗಬ್ ನನ್ನ ಮಕ್ಕಳು. ಒಂದ್ ಸ್ವಚ್ಛ ಇಟ್ಕೊಳೋದು ಗೊತ್ತಿಲ್ಲ, ಒಂದ್ ಏನಿಲ್ಲ. ಯಾಕರ ಬರ್ತವೇನ ಹೊಲಸು ನನ್ನ ಮಕ್ಕಳು. ಲೇ ಏನೋ ವಾಸನೆ ಬರಾಕತ್ತೈತಿ. ಪಾಯ್ಕಾನಿ ಪೈಖಾನಿಗೆ ನೀರ್ ಹಾಕಿಲ್ಲ ನೀವು? ನೀವ್ ಇದಕ್ಕೆ ನೀರ್ ಬಿಡ್ತಿಲ್ಲ. ಆಯ್ತ್ರಲೆ, ಇದ ದೀಪಾವಳಿಗೆ 2 ಚರಿಗೆ ಬೋನಸ್ ನೀರ್ ಕೊಡ್ತೀನಿ. ಒಂದು ತೊಳ್ಕೊಳಕ, ಒಂದು ಹಾಕಕ. ಗೊತ್ತಾಯ್ತಿಲ್ಲ? ಆಯ್ತು. ಹೌದು, ಮನೆ ಬಾಡಿಗೆ ಯಾವಾಗ ಕಟ್ತಿರ್ಲಿ? ಅದು ಲೋನ್ ಆದ್ಮೇಲೆ ಕಟ್ಬಿಡ್ತೇನೆ. ಯಾವಾಗ ಹಾಕತ್ತದ? ಇನ್ನೇನ್ 3-4 ವರ್ಷದಲ್ಲಿ ಆಗ್ಬಿಡುತ್ತೆ. 3-4 ದಿನದಲ್ಲಿ. 3-4 ದಿನದೊಳಗೆ ಕೊಡ್ಲಿಲ್ಲ ಅಂದ್ರೆ 4ನೇ ದಿನ ನಾವಿರಲ್ಲ. ಗೊತ್ತಾಯ್ತಿಲ್ಲ? ಹಾ ಇಂತ ಎಷ್ಟು ಓನರ್ ನೋಡಿಲ್ಲ ಕಡ ನಾವು. ಮಂಜ, ನಿಂದ ಯಾವಾಗ ಲೋನ್ ಆಗೋದು? ಯಾವ ಲೋನು? ಲವ್ ಅವ್ನ್ ಡೌ ಮಾಡ್ತಾನೆ ಮಗ. ಈ ಹಾಲ್ನವ್ರು ಸ್ಟ್ರೈಕ್ ಮಾಡಿ ರೋಡಿಗೆ ಹಾಲ್ ಚೆಲ್ತಾರೆ, ಈ ಟೊಮೆಟೊ ಹಣ್ಣವ್ರು ಸ್ಟ್ರೈಕ್ ಮಾಡಿ ರೋಡಿಗೆ ಚೆಲ್ತಾರೆ. ಈ ಬ್ಯಾಂಕ್ನವ್ರಿಗೆ ಯಾವಾಗ ಬುದ್ಧಿ ಬರ್ತದೆ ಏನು? ಅಪ್ಪ ನಾನಂತೂ ಮಲಗ್ತೀನಿ, ನೀವೇನಾದ್ರೂ ಮಾಡ್ಕೊಳ್ಳಿ. ಇದು ಕಣ ನಿನ್ ಜಾಗ. ಅದನ್ನ ಕಾಣುತ್ತೆ. ಕಾರ್ತಿ, ಏನೇ ಹೇಳು ಮಗ, ಈ ಗಾಳಿ ಮಳೆ ಬಂದಾಗ್ಲೇ ನಾವು ಗಂಡಸ್ರು ಅಂತ ಗೊತ್ತಾಗೋದು. ಕಣ. ಯಾಕೋ ನೀವು ಗಂಡಸ್ರಾಗ್ಬಿಟ್ಟಿದ್ದೀರಲ್ಲಪ್ಪ.